ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಂಭವಿಸಿರುವಂತಹ 11 ಮಂದಿಯ ಸಾವು ರೋಗಿಗಳಲ್ಲಿ ಸಾರ್ವಜನಿಕರಲ್ಲಿ ಆಘಾತಕ್ಕೆ ಕಾರಣ ಆಗಿದೆ, ಆತಂಕಕ್ಕೆ ಕಾರಣ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ 11 ಮಂದಿ ದಿಢೀರ್ ಸಾವನ್ನಪ್ಪಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಸಾವುಗಳೇ ಸಂಭವಿಸುತ್ತಿರಲಿಲ್ಲ ಅಂತಲ್ಲ, ಕೆಲವೊಮ್ಮೆ ಯಾರೂ ಸಾವನ್ನಪ್ಪಿರಲಿಲ್ಲ, ಕೆಲವೊಮ್ಮೆ 1, 2 ಈ ರೀತಿಯಾಗಿ ಅಂದ್ರೆ ಹೃದ್ರೋಗ ಚಿಕಿತ್ಸೆಗೆ ಅಂತ ಬಂದವರು, ತಡವಾಗಿ ಬಂದವರು, ಸೀರಿಯಸ್ ಆಗಿದ್ದವರು ಜೀವ ಕಳ್ಕೊಳ್ತಾ ಇದ್ರು. ಆದ್ರೆ ಒಂದೇ ದಿನದ ಅಂತರದಲ್ಲಿ 11 ಮಂದಿ ಜೀವ ಕಳ್ಕೊಂಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ, ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ಬೆಳಗ್ಗೆ 4 ಮಂದಿ ಜೀವ ಕಳ್ಕೊಳ್ತಾರೆ, ರಾತ್ರಿ 6 ಮಂದಿ ಜೀವ ಕಳ್ಕೊಳ್ತಾರೆ, ಇವತ್ತು ಕೂಡ ಸಾವು ಸಂಭವಿಸಿದೆ. 11 ಮಂದಿಯ ಸಾವಿನಿಂದ ಆಸ್ಪತ್ರೆಯಲ್ಲಿರುವಂತಹ ಇತರೆ ರೋಗಿಗಳಲ್ಲಿ, ರೋಗಿಗಳ ಸಂಬಂಧಿಕರಲ್ಲಿ, ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೇ ಪ್ರಮುಖವಾದಂತಹ ಹೃದ್ರೋಗ ಆಸ್ಪತ್ರೆ. ಹಾಗಾಗಿ ಎಲ್ಲಾ ಕಡೆಯಿಂದ ಸೀರಿಯಸ್ ಪೇಷಂಟ್ಸ್ ನ ಇದೇ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಈ ಆಸ್ಪತ್ರೆಯಲ್ಲಿ 11 ಮಂದಿ ಸಾವನ್ನಪ್ಪಿರೋದು ಆಘಾತಕ್ಕೆ ಕಾರಣ ಆಗ್ಬಿಡ್ತು, ದೊಡ್ಡ ಮಟ್ಟದ ಗಲಾಟೆಗೂ ಕೂಡ ಕಾರಣ ಆಗ್ಬಿಡ್ತು. ಸನ್ಸೆಟ್ MLA ಒಳ್ಳೆ ಮಾನ್ಯ ಮುಖ್ಯಮಂತ್ರಿ ಒಳ್ಳೆ ಗೃಹ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡ್ಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲೇ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಇದನ್ನ ಕ್ರಮ ತಗೊಳ್ಳೋರು ಯಾರೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲೆ 11 ಪೇಷಂಟು ಸತ್ತೋಗಿರೋ, 11-12 ಪೇಷಂಟ್ ಸತ್ತೋಗಿದ್ದಾರೆ. ಇದಕ್ಕೆ ಹೇಳಿ ಒಬ್ಬರಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತವರು ಯಾರು ಒಬ್ರು ಕರೀತಾ ಇಲ್ಲ. ಆಯ್ತು ಬೇಡ, ನರ್ಸಿಂಗ್ ಇನ್ಚಾರ್ಜ್ ಯಾರು ತಗೊಂಡಿದ್ದಾರೆ ಇಲ್ಲಿ ಅವ್ರಿಗೂ ಕರೀರು ಅಂದ್ರೆ ಅವ್ರಿಗೂ ಕರೀತಾ ಇಲ್ಲ. ಒಳ್ಳೆ ಡ್ಯೂಟಿ ಡಾಕ್ಟರ್ ಇಲ್ಲ. ಇವಾಗ ಕಿರ್ಚಾಡಿ ಮಾತಾಡಿ ಎಲ್ಲ ಮಾತಾಡಿದಾಗ 2 ಗಂಟೆ ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಇವಾಗ ICU ಬಂದಿದ್ದಾರೆ. ಯಾಕೆ ಸತ್ತೋದವ್ರ ಎಷ್ಟೋ ಜನ ಸತ್ತೋಗ್ರು ಪಾಪ. 21 ವರ್ಷ ಹುಡುಗ ಬಂದ, ಇವಾಗ 22 ವರ್ಷ, ಇವಾಗ ಸತ್ತು ಅವನು ಹೊಂಟಾಗ್ಬಿಟ್ಟ. ಡಾಕ್ಟರ್ ಇಲ್ಲ, ಕೇಳೋರು ಇಲ್ಲ, ಮಾಡೋರಿಲ್ಲ. ಯಾಕೆ? ನಮ್ಮ ತಾಯಿ ಇದ್ದಾರೆ. ಡಾಕ್ಟರ್ ಅವ್ರು ಬಿಸಿ ಅವರಲ್ಲ. ರಾತ್ರಿಯಿಂದ 10-12 ವರ್ಷ ಶವ ಹೋಯ್ತಲ್ಲ, ಆವಾಗಿಂದ ಜ್ಞಾಪಕ ಇಲ್ವಾ? ಡಾಕ್ಟರ್ ಇಲ್ವಲ್ಲ ಇಲ್ಲಿ, ಯಾಕೆ ಕೇಳಿಲ್ಲ ನೀವು? ಇನ್ಚಾರ್ಜ್ ಯಾರು ಇಲ್ಲಿ? ಇನ್ಚಾರ್ಜ್ ಯಾರು ಇಲ್ಲಿ? ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಇಲ್ಲಿ? ಅಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ 9 ಗಂಟೆಗೆ ಹೋದ್ರೆ 8:45 ಇಲ್ಲಿ ಮಾತಾಡ್ತಾರೆ. ಡಾಕ್ಟರ್ ನಂಬರ್ ಕೊಡ್ರಿ ನೀವು. ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ಇನ್ಚಾರ್ಜ್ ಬರ್ತಾ ಇದಾರೆ, ಒಂದೇ ಕೊಡಿ ನಂಬರ್ ಕೊಡಿ ಸರ್. ಅವ್ರು ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಂಭವಿಸಿರುವಂತಹ 11 ಜನರ ಸಾವು. ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಸೈಯದ್ ಆರಿಫ್ ಪಾಷಾ ಅನ್ನುವಂತಹ 80 ವರ್ಷದ ವ್ಯಕ್ತಿ, ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿರುತ್ತೆ. ಹೃದಯ ಸಂಬಂಧಿ ಕಾಯಿಲೆಯ ಕಾರಣಕ್ಕಾಗಿ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ. ಹರೀಶ್ BR 40 ವರ್ಷ ವಯಸ್ಸು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ICUನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿರ್ತಾರೆ, ಆದ್ರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಬಾಲಶಂಕರ್ ಅನ್ನುವಂತಹ 65 ವರ್ಷದ ವೃದ್ಧ, ಅವರು ಕೂಡ ಜೀವವನ್ನ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಂಶನ್ನೀಸಾ ಅನ್ನುವಂತಹ 70 ವರ್ಷದ ಮಹಿಳೆ, ಅವ್ರ ಜೀವಾನು ಹೋಗ್ಬಿಟ್ಟಿದೆ ಇದೇ ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ. 54 ವರ್ಷದ ರಾಜು ಅನ್ನುವರು ಸಾವನ್ನಪ್ಪಿದ್ದಾರೆ. ಹಾಗೆ 70 ವರ್ಷದ ನಿಂಗೇಗೌಡ ಅನ್ನುವಂಥವರು ಜೀವ ಕಳ್ಕೊಂಡಿದ್ದಾರೆ. 58 ವರ್ಷ ವಯಸ್ಸಿನ ಮಸೀನಾ ಬಾನು ಅನ್ನುವರು ಜೀವ ಕಳ್ಕೊಂಡಿದ್ದಾರೆ. 55 ವರ್ಷದ ಗೋಪಾಲ್ ರಾಜು ಅನ್ನುವರು ಜೀವ ಹೋಗಿದೆ. ಹಾಗೆ 80 ವರ್ಷದ ಬೈರೂಜಿ ರಾವ್ ಅನ್ನುವಂಥವರು ಜೀವ ಕಳ್ಕೊಂಡಿದ್ದಾರೆ. 43 ವರ್ಷದ ಸುಹಾಲ್ ಖಾನ್ ಅನ್ನುವಂಥವರು ಜೀವ ಕಳ್ಕೊಂಡಿದ್ದಾರೆ. ಹಾಗೆ 79 ವರ್ಷದ ನೀಲಿ ಅನ್ನುವರು ಜೀವ ಕಳ್ಕೊಂಡಿದ್ದಾರೆ.
ನಿನ್ನೆ ಬೆಳಗ್ಗೆ 4 ಮಂದಿ ಜೀವ ಕಳ್ಕೊಳ್ತಾರೆ, ರಾತ್ರಿ 6 ಮಂದಿ ಜೀವ ಕಳ್ಕೊಳ್ತಾರೆ, ಇವತ್ತು ಮತ್ತೆ ಜೀವ ಹೋಗಿದೆ. ಒಟ್ಟಾರೆಯಾಗಿ 11 ಮಂದಿ ಜೀವವನ್ನ ಕಳ್ಕೊಂಡಿರೋದು ರೋಗಿಗಳಿಗೆ, ರೋಗಿಗಳ ಸಂಬಂಧಿಕರಿಗೆ ಆಘಾತವನ್ನ ತಂದೊಡ್ಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ನೀಡ್ತಾ ಹೋಗ್ತಾರೆ. ರವಿ, 11 ಜನ ಸಾವು, ಅದು ಕೂಡ ಕೆಲವೇ ಗಂಟೆಗಳ ಅಂತರದಲ್ಲಿ ಅಂತಂದ್ರೆ ಸಹಜ ಇದು. ಜನರಿಗಾಗ್ಲಿ ಅಥವಾ ರೋಗಿಗಳ ಸಂಬಂಧಿಕರಿಗಾಗ್ಲಿ ಅಥವಾ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗಾಗ್ಲಿ ಒಂದು ಭಯ, ಒಂದು ಆತಂಕ, ಕಳವಳ ಖಂಡಿತವಾಗ್ಲೂ ಕಾಡುತ್ತೆ. ಯಾಕಂದ್ರೆ ಜಯದೇವ ಹೃದ್ರೋಗ ಸಂಸ್ಥೆ ಅನ್ನುವಂಥದ್ದು ಬಹಳ ಪ್ರತಿಷ್ಠಿತವಾದಂತಹ ಒಂದು ಆಸ್ಪತ್ರೆ. ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದು ಒಂದೇ ಆಸ್ಪತ್ರೆ ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ಕೊಡ್ತಾ ಇರೋದು. ಜನರ ನಂಬಿಕೆ, ಜನರಿಗೆ ಏನೋ ಇಲ್ಲಿ ಬಂದ್ರೆ ನಾವು ಗುಣಮುಖರಾಗ್ತೀವಿ ಅನ್ನುವಂತಹ ಒಂದು ಟ್ರಸ್ಟ್. ಯಾಕೋ ಈ 11 ಜನರ ಸಾವು ಆ ಬುಡವನ್ನೇ ಅಲುಗಾಡಿಸ್ತಿದೆಯಲ್ಲ ಅಂತ ಹೇಳಿ. ಆಕ್ಚುಯಲ್ ಆಗಿ ಆಗಿರೋದೇನು? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತಹ ವಿಡಿಯೋಗಳನ್ನೆಲ್ಲ ನಾವು ಗಮನಿಸಿದ್ವಿ. ಬಟ್ ಆಗಿರೋದೇನು? ನಿಜಕ್ಕೂ ವೈದ್ಯರ ಕೊರತೆ ಇತ್ತಾ, ವೈದ್ಯರ ನಿರ್ಲಕ್ಷ್ಯ ಇತ್ತಾ ಅಂತ ಹೇಳಿ? ವಿಜಯಶ್ರೀ, ಖಂಡಿತವಾಗ್ಲೂ ಇಲ್ಲಿ ಅಂದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇರೋದಂತೂ ಅಕ್ಷರಶಃ ಸತ್ಯ. ಇದನ್ನ ಖುದ್ದು ಇಲ್ಲಿನ ನಿರ್ದೇಶಕರಂತಹ ಡಾಕ್ಟರ್ ಸದಾನಂದ ಅವರು ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕಾರಣ ಇಷ್ಟೇ, ಈ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಮಡಿಕೇರಿ ಜೊತೆಗೆ ರಾಮನಗರದಿಂದಲೂ ಕೂಡ ಹೃದ್ರೋಗಿಗಳು ಇಲ್ಲಿಗೆ ಬರ್ತಾರೆ. ಪ್ರತಿನಿತ್ಯ ಮೊದಲೆಲ್ಲ 300ರಿಂದ 400 ಮಂದಿ ಮಾತ್ರ ಪೇಷಂಟ್ಗಳು ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಪ್ರತಿನಿತ್ಯ 1000ಕ್ಕೂ ಹೆಚ್ಚು ಮಂದಿ ಬರ್ತಿದ್ದಾರೆ. ಹೀಗಾಗಿ ರೋಗಿಗಳ ಒತ್ತಡವನ್ನು ಡಾಕ್ಟರ್ಗಳು ತಡ್ಕೊಳಕ್ಕಾಗ್ತಿಲ್ಲ. ಡಾಕ್ಟರ್ ಹೇಳ್ತಿರೋದೇನಂತಂದ್ರೆ ಅಂದ್ರೆ ನಿರ್ದೇಶಕರು ಇಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ 3 ಮಂದಿ ವೈದ್ಯರುಗಳಿರ್ತಾರೆ. ಅವರು ಎಂದಿನಂತೆ ಬರುವಂತಹ ರೋಗಿಗಳನ್ನ ಉಪಚರಿಸೋದು ಕೆಲಸದಲ್ಲಿ ನಿರತರಾಗಿರ್ತಾರೆ. ಆದರೆ ಈ ಹೃದ್ರೋಗ ಆಸ್ಪತ್ರೆಗೆ ಬರುವಂತಹ ಬಹುತೇಕ ರೋಗಿಗಳು ಅಂತಿಮ ಘಟ್ಟಕ್ಕೆ ತಲುಪಿ ಇಲ್ಲಿಗೆ ಬಂದಿರ್ತಾರೆ. ಅವರನ್ನ ಉಳಿಸೋದು ಸ್ವಲ್ಪ ಮಟ್ಟಿಗೆ ಕಷ್ಟ. ಪ್ರತಿನಿತ್ಯ ಇಲ್ಲಿ 4ರಿಂದ 5 ಮಂದಿ ಸಾವನ್ನಪ್ತಾ ಇರ್ತಾರೆ. ಆದರೆ ನಿನ್ನೆ ಡೆತ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಅಂತಂದ್ರೆ ಕಳೆದ 2-3 ದಿನಗಳಿಂದ ಯಾವುದೇ ಸಾವಾಗಿರಲಿಲ್ಲ. ಅವರೆಲ್ಲರೂ ಕೂಡ ಐಸಿಯುನಲ್ಲಿ ಚಿಕಿತ್ಸೆ ಪಡ್ತಿದ್ರು. ಏಕಾಏಕಿ ಅವರೆಲ್ಲ ಮೃತಪಡುವಂತ ಕೆಲಸಕ್ಕೆ ಮುಂದಾದ್ರು ಅನ್ನೋ ಒಂದು ಸ್ಪಷ್ಟನೆಯನ್ನು ನೀಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈ ಒಂದು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಒಟ್ಟು 65 ಮಂದಿ ವೈದ್ಯರಿದ್ದಾರೆ. 20 ಮಂದಿ ಕಾರ್ಡಿಯೋ ಅಂದ್ರೆ ಹೃದಯ ಸಂಬಂಧಿ ಚಿಕಿತ್ಸೆಯನ್ನು ನೀಡುವಂತಹ ವೈದ್ಯರಿದ್ದಾರೆ. ಇನ್ನು ಆಸ್ಪತ್ರೆಗೆ ಪ್ರತಿನಿತ್ಯ ಅಂದರೆ ಐಸಿಯು 1 ಘಟಕದಲ್ಲೇ 25 ಮಂದಿಗೂ ಹೆಚ್ಚು ಮಂದಿಗೆ ಟ್ರೀಟ್ಮೆಂಟನ್ನು ನೀಡಬೇಕಾಗುತ್ತೆ. ಆದರೆ ಕೆಪಾಸಿಟಿಯೇ ಬರೀ 17ರಿಂದ 16 ಮಂದಿ. ಅಂತಹದ್ರಲ್ಲಿ 25 ಮಂದಿ ಎಕ್ಸೆಸ್ ಬಂದಾಗ ಅವರು ಎಕ್ಸ್ಟ್ರಾ ಬೆಡ್ಗಳನ್ನ ಹಾಕಿ ಅಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತಿದ್ದೀವಿ ಅನ್ನೋ ಮಾತನ್ನು ಡಾಕ್ಟರ್ ಸದಾನಂದ ಅವರು ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಪ್ರತಿನಿತ್ಯ ಇಲ್ಲಿಗೆ ಬರುವಂತಹ ರೋಗಿಗಳ ಸಂಖ್ಯೆಯಲ್ಲಿ ದ್ವಿಗುಣ ಆಗ್ತಾ ಇದೆ. ಅದು 3 ಪಟ್ಟು ಆಗುವಂತಹ ಲಕ್ಷಣಗಳು ಕೂಡ ಗೋಚರಿಸ್ತಿದೆ. ಮೊದಲೆಲ್ಲ ಜಯದೇವ ಹೃದ್ರೋಗ ಆಸ್ಪತ್ರೆಗೆ 200ರಿಂದ 300 ಮಂದಿ ಮಾತ್ರ ಬರ್ತಿದ್ರು. ಈಗ 1200ರಿಂದ 1300 ಮಂದಿ ಬರ್ತಿದ್ದಾರೆ. ಡೆತ್ ರೇಟ್ ಕೂಡ ದಿನೇ ಹೆಚ್ಚಳ ಆಗ್ತಿದೆ. ಅದರಲ್ಲೂ ಕೋವಿಡ್ನ ಬಳಿಕ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಮಾತನ್ನ ಡಾಕ್ಟರ್ ಸದಾನಂದ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ನಿನ್ನೆ ಬೆಳಿಗ್ಗೆಯಿಂದ ಈವರೆಗೆ ಬರೋಬ್ಬರಿ 11 ಮಂದಿ ಮೃತಪಟ್ಟಿದ್ದಾರೆ. 11 ಮಂದಿಯೂ ಕೂಡ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಿದ್ದರು. ಅದರಲ್ಲಿ 10ಕ್ಕೂ ಹೆಚ್ಚು ಮಂದಿ ಅಂದ್ರೆ 11 ಮಂದಿಯಲ್ಲಿ 6 ಮಂದಿ 80 ವರ್ಷ ಇದ್ರೆ ಇನ್ನು ಉಳಿದವರು 25ರಿಂದ ಮೇಲ್ಪಟ್ಟವರಾಗಿರ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀವು ಈಗ ಆಸ್ಪತ್ರೆ ಅಂಗಳದ ದೃಶ್ಯಾವಳಿಗಳನ್ನು ಗಮನಿಸ್ತಿರ್ಬೋದು. ನೀವು ಆಸ್ಪತ್ರೆ ಅಂಗಳದಲ್ಲಿ ಈಗಲೂ ಕೂಡ ಒಂದಷ್ಟು ಆತಂಕದ ವಾತಾವರಣ ಕೆಲವರಲ್ಲಿದೆ. ಕಾರಣ ಡಾಕ್ಟರ್ ಈಗಾಗಲೇ ತಿಳಿಸ್ಬಿಟ್ಟಿದ್ದಾರೆ, ಒಂದಷ್ಟು ಮಂದಿಗೆ ಐಸಿಯುನಲ್ಲಿ ಇರುವಂಥವರು ಬದುಕುಳಿಯೋದು ಕಷ್ಟ ಅಂತ ಹೇಳಿ. ಯಾಕಂದ್ರೆ ತೀವ್ರತನದ ರೋಗಗಳಿಂದ ಈ ಆಸ್ಪತ್ರೆಗೆ ಬರುವಂತಹ ಹಲವು ಮಂದಿ ಮೃತಪಡ್ತಾರೆ. ಅದೇ ರೀತಿ ನಿನ್ನೆ 80 ವರ್ಷದ ಸೈಯದ್ ಆರಿಫ್ ಪಾಷಾ, 40 ವರ್ಷದ ಹರೀಶ್ BR, 65 ವರ್ಷದ ಬಾಳಶಂಕರ್, 70 ವರ್ಷದ ಶಂಶುನ್ನೀಸಾ, 54 ವರ್ಷದ ರಾಜು, 70 ವರ್ಷದ ನಿಂಗೇಗೌಡ, 58 ವರ್ಷದ ಬಾನು ಮತ್ತೆ ಮಸೀನಾ, 55 ವರ್ಷದ ಗೋಪಾಲ್ ರಾಜು, 80 ವರ್ಷದ ಬೈರೋಜಿ ರಾವ್ ಮತ್ತೆ 43 ವರ್ಷದ ಸುಹಾಲ್ ಖಾನ್ ಮತ್ತೆ 79 ವರ್ಷದ ನೀಲಿ. ಹೀಗೆ 11 ಮಂದಿ ಮೃತಪಟ್ಟಿದ್ದಾರೆ. ಹೀಗೆ ಒಂದರ ನಂತರ ಮತ್ತೊಂದು ಸಾವಾಗ್ತಿದ್ದಂತೆ ರೋಗಿಗಳು ಮತ್ತು ಅವರ ಸಂಬಂಧಿಕರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಗಿದೆ. ಅಂತಿಮವಾಗಿ ಸ್ಥಳಕ್ಕೆ ವಿವಿಪುರಂ ಠಾಣಾ ಪೊಲೀಸರು ಬಂದು ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಇದ್ರಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗ್ಲೂ ಡಾಕ್ಟರ್ ಇದ್ರು. ಆದರೆ ಡಾಕ್ಟ್ರು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇಲ್ಲದೆ ಪಕ್ಕದ ಕೊಠಡಿಯಲ್ಲಿ ಇದ್ರು. ಕೆಲ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿಯೇ ಈ ರೀತಿ ಅವಘಡ ಆಗಿದೆ ಅಂತ ಹೇಳಿ ಖುದ್ದು ರೋಗಿಗಳ ಸಂಬಂಧಿಕರೆಲ್ಲರೂ ಕೂಡ ಆರೋಪ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅದನ್ನು ಖುದ್ದು ವೈದ್ಯರು ಕೂಡ
ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ವೈದ್ಯರಿಗೆ ಕಾರ್ಯದ ಒತ್ತಡ ಹೆಚ್ಚಾಗ್ತಿದೆ. ಓಕೆ. ಕೇವಲ ಅಂದ್ರೆ ಪ್ರತಿನಿತ್ಯ ಬರುವಂತಹ ಪೇಷಂಟ್ಗಳಿಗೆ ಕೇವಲ 5 ರಿಂದ 6 ಮಂದಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ನೋಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಅವಘಡಗಳು ಆಗೋದು ಸಹಜ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ವಿದ್ಯಾಶ್ರೀ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.